ಆ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಬಗ್ಗೆ ಈ ಮಂಜುನಾಥ್ ಗೌಡ ಅನ್ನುವಂತಹ ಒಂದು ಆಫೀಸರ್ ಹೆಸರು ಎತ್ಕೊಂಡು ಯಾವ ರೀತಿ ಫೇಕ್ ಅಲಿಗೇಷನ್ ಮಾಡಿದ್ರು ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಅಲಿಗೇಷನ್ ಭೀಮಂಗೆ ಅವ್ರು ಥ್ರೆಟ್ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದಾರಲ್ಲ, ಥ್ರೆಟ್ ಮಾಡಿರೋದನ್ನ ಇವ್ರು ಹೋಗಿ ನೋಡಿದಾರ ಅಥವಾ ಭೀಮಾ ಬಂದು ಇವ್ರಿಗೆ ಹೇಳಿದಾನ? ಭೀಮಾ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳುವಂತಹ ಹೋರಾಟಗಾರರು ಇವತ್ತು ಭೀಮಾ ಹೇಗೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಥ್ರೆಟ್ ಮಾಡ್ದ ಅಂತ. ಆಮೇಲೆ ವೈಯಕ್ತಿಕ ತೇಜೋವಧೆ, ಒಬ್ಬ ಅಧಿಕಾರಿ ಪ್ರತಿ ಹೋರಾಟಗಳಲ್ಲೂ ಇವ್ರನ್ನ ಅಬ್ಸರ್ವ್ ಮಾಡ್ಕೊ ಬನ್ನಿ, ಅಧಿಕಾರಿಗಳನ್ನ ತೇಜೋವಧೆ ಮಾಡೋದು ಇವ್ರದೊಂದು ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಇದ್ರ ಬಗ್ಗೆ ಅವ್ರು ಗಮನಕ್ಕೆ ತಂದಿದೆ. ಮಂಜುನಾಥ್ ಅವರನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಿದ್ಯಾ? ಟಾರ್ಗೆಟ್ ಅಲ್ಲ, ಯಾವ್ದಾದ್ರು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಯಾವ್ದಾದ್ರು ಒಂದು ಆಫೀಸರ್ನ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಪ್ರತಿ ತನಿಖೆಗಳಲ್ಲೂ ನೀವು ನೋಡ್ಕೊ ಬನ್ನಿ, ಸೌಜನ್ಯ ಪ್ರಕರಣ ಆದಾಗ್ಲೂ ಇದೇ ಕತೆ ಮಾಡಿದ್ರು. ಇವ್ರು ಒಂದು ಸುಮ್ಮನೆ ಬರೋ ಟಾರ್ಗೆಟ್ ಮಾಡೋದು, ಇವ್ನು ಅಲ್ಲ ಆಸ್ತಿ ಇದೆ, ಇವ್ನು ಇಲ್ಲ ಆಸ್ತಿ ಇದೆ, ಈ ತರ ಇವ್ರದ್ದು ದಾರಿ ತಪ್ಪಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಂತೂ ಮೇಲ್ನೋಟಕ್ಕಂತೂ ಎದ್ದು ಕಾಣಿಸ್ತಾ ಇದೆ. SIT ಅವರು ಕಳೆದ 3-4 ದಿವಸದಿಂದ ಅವ್ರು ಹೋಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ಗೆ. ಈ ತರ ಮಾತುಗಳನ್ನು SIT ಅವರು ತಮ್ಮದೇ ಅಧೀನದಲ್ಲಿರುವ ಅಧಿಕಾರಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ. ಏನ್ ಡಿಫೆಂಡ್ ಮಾಡ್ಕೋಬೇಕು ಅಥವಾ ಅವ್ರು ಏನಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಕಳಿಸ್ತಾ ಇಲ್ಲ ಇನ್ವೆಸ್ಟಿಗೇಷನ್. ಮಂಜುನಾಥ್ ಗೌಡರನ್ನ ಮೊನ್ನೆ ಕಳಿಸಿದ್ದಾರೆ, ಈ ಇದಾದ ನಂತರ ಕಳಿಸ್ತಾ ಇಲ್ಲ. ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲ, ಈಗ SIT ಅವರು ಒಂದನ್ನ ಕ್ಲಿಯರ್ ಆಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಈ ತರ ಆರೋಪಗಳು ಬಂದಾಗ ತಿರ್ಗಾ ಕಳಿಸಿದ್ರೆ ಏನಾದ್ರು ಒಂದು ಅಚಾತುರ್ಯ ಆಗ್ಬೋದು ಅಥವಾ ತಿರ್ಗಾ ಇನ್ನೊಂದಷ್ಟು ಅಪಪ್ರಚಾರ ಸ್ಟಾರ್ಟ್ ಆಗ್ಬೋದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ಬೋದು. SIT ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ SIT ಯಲ್ಲಿರುವಂತಹ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಬಿಡಿ, ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ಕಾಯಿರಿ, ವರ್ಡಿಕ್ಟ್ ಕೊಡಬೇಡಿ, ಇಷ್ಟೇ ನಮ್ಮ ವಾದ. ಆ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಬಗ್ಗೆ ಈ ಮಂಜುನಾಥ್ ಗೌಡ ಅನ್ನುವಂತಹ ಒಂದು ಆಫೀಸರ್ ಹೆಸರು ಎತ್ಕೊಂಡು ಯಾವ ರೀತಿ ಫೇಕ್ ಅಲಿಗೇಷನ್ ಮಾಡಿದ್ರು ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಅಲಿಗೇಷನ್ ಭೀಮಂಗೆ ಅವ್ರು ಥ್ರೆಟ್ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದಾರಲ್ಲ, ಥ್ರೆಟ್ ಮಾಡಿರೋದನ್ನ ಇವ್ರು ಹೋಗಿ ನೋಡಿದಾರ ಅಥವಾ ಭೀಮಾ ಬಂದು ಇವ್ರಿಗೆ ಹೇಳಿದಾನ? ಭೀಮಾ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳುವಂತಹ ಹೋರಾಟಗಾರರು ಇವತ್ತು ಭೀಮಾ ಹೇಗೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಥ್ರೆಟ್ ಮಾಡ್ದ ಅಂತ. ಆಮೇಲೆ ವೈಯಕ್ತಿಕ ತೇಜೋವಧೆ, ಒಬ್ಬ ಅಧಿಕಾರಿ ಪ್ರತಿ ಹೋರಾಟಗಳಲ್ಲೂ ಇವ್ರನ್ನ ಅಬ್ಸರ್ವ್ ಮಾಡ್ಕೊ ಬನ್ನಿ, ಅಧಿಕಾರಿಗಳನ್ನ ತೇಜೋವಧೆ ಮಾಡೋದು ಇವ್ರದೊಂದು ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಇದ್ರ ಬಗ್ಗೆ ಅವ್ರು ಗಮನಕ್ಕೆ ತಂದಿದೆ. ಮಂಜುನಾಥ್ ಅವರನ್ನು ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಿದ್ಯಾ? ಟಾರ್ಗೆಟ್ ಅಲ್ಲ, ಯಾವ್ದಾದ್ರು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಯಾವ್ದಾದ್ರು ಒಂದು ಆಫೀಸರ್ನ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ. ಪ್ರತಿ ತನಿಖೆಗಳಲ್ಲೂ ನೀವು ನೋಡ್ಕೊ ಬನ್ನಿ, ಸೌಜನ್ಯ ಪ್ರಕರಣ ಆದಾಗ್ಲೂ ಇದೇ ಕತೆ ಮಾಡಿದ್ರು. ಇವ್ರು ಒಂದು ಸುಮ್ಮನೆ ಬರೋ ಟಾರ್ಗೆಟ್ ಮಾಡೋದು, ಇವ್ನು ಅಲ್ಲ ಆಸ್ತಿ ಇದೆ, ಇವ್ನು ಇಲ್ಲ ಆಸ್ತಿ ಇದೆ, ಈ ತರ ಇವ್ರದ್ದು ದಾರಿ ತಪ್ಪಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಂತೂ ಮೇಲ್ನೋಟಕ್ಕಂತೂ ಎದ್ದು ಕಾಣಿಸ್ತಾ ಇದೆ. SIT ಅವರು ಕಳೆದ 3-4 ದಿವಸದಿಂದ ಅವ್ರು ಹೋಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ಗೆ. ಈ ತರ ಮಾತುಗಳನ್ನು SIT ಅವರು ತಮ್ಮದೇ ಅಧೀನದಲ್ಲಿರುವ ಅಧಿಕಾರಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ. ಏನ್ ಡಿಫೆಂಡ್ ಮಾಡ್ಕೋಬೇಕು ಅಥವಾ ಅವ್ರು ಏನಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಕಳಿಸ್ತಾ ಇಲ್ಲ ಇನ್ವೆಸ್ಟಿಗೇಷನ್. ಮಂಜುನಾಥ್ ಗೌಡರನ್ನ ಮೊನ್ನೆ ಕಳಿಸಿದ್ದಾರೆ, ಈ ಇದಾದ ನಂತರ ಕಳಿಸ್ತಾ ಇಲ್ಲ. ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲ, ಈಗ SIT ಅವರು ಒಂದನ್ನ ಕ್ಲಿಯರ್ ಆಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಈ ತರ ಆರೋಪಗಳು ಬಂದಾಗ ತಿರ್ಗಾ ಕಳಿಸಿದ್ರೆ ಏನಾದ್ರು ಒಂದು ಅಚಾತುರ್ಯ ಆಗ್ಬೋದು ಅಥವಾ ತಿರ್ಗಾ ಇನ್ನೊಂದಷ್ಟು ಅಪಪ್ರಚಾರ ಸ್ಟಾರ್ಟ್ ಆಗ್ಬೋದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ಬೋದು. SIT ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ SIT ಯಲ್ಲಿರುವಂತಹ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಬಿಡಿ, ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ಕಾಯಿರಿ, ವರ್ಡಿಕ್ಟ್ ಕೊಡಬೇಡಿ, ಇಷ್ಟೇ ನಮ್ಮ ವಾದ.